ನಾನು ಬೆಂಗಾಳದ ಬಂಕುರಾ ಜಿಲ್ಲೆಯ ವಿಷ್ಣುಪುರದಲ್ಲಿ ಇದ್ದೇನೆ. ಇದು ದೇವಾಲಯಗಳು, ಟೆರ್ರಕೋಟಾ ಮತ್ತು ಬಾಲುಚೆರಿ ರೇಷ್ಮೆ ನೇಯ್ಗೆಯ ನಾಡು. ಈಗ ನಾನು ಬಾಲುಚೆರಿ ರೇಷ್ಮೆ ಮತ್ತು ವಿಷ್ಣುಪುರದ ಕೈಮಗ್ಗಗಳ ಮೇಲೆ ಗಮನ ಹರಿಸಲಿದ್ದೇನೆ. ಈ ಕಲೆ ಶತಮಾನಗಳ ಹಿಂದೆ ಬೆಂಗಾಳದ ಮುರ್ಷಿದಾಬಾದ್ನಲ್ಲಿ ಹುಟ್ಟಿಕೊಂಡಿತು, ಆದರೆ ವಿಷ್ಣುಪುರಕ್ಕೆ ಸ್ಥಳಾಂತರಗೊಂಡಿತು ಮತ್ತು ಅಂದಿನಿಂದ ಈ ಕಲೆ ಬಳಕೆಯಲ್ಲಿರುವ ಏಕೈಕ ಸ್ಥಳ ಇದಾಗಿದೆ. ಬೆಂಗಾಳ ವಿಧಾನಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಅವರ ಸಮಸ್ಯೆಗಳು ಏನೆಂದು ತಿಳಿದುಕೊಳ್ಳಲು ನಾನು ಕೈಮಗ್ಗ ನೇಕಾರರು ಮತ್ತು ಉದ್ಯಮಿಗಳೊಂದಿಗೆ ಮಾತನಾಡಲಿದ್ದೇನೆ. ವಿಷ್ಣುಪುರ ಬಾಲುಚರಿ ರೇಷ್ಮೆ ಸೀರೆಯ ತವರಾಗಿದೆ. ಇದು ಭಾರತದಲ್ಲಿ ಮಾತ್ರವಲ್ಲದೆ ವಿಶ್ವದಾದ್ಯಂತ ಪ್ರಸಿದ್ಧವಾಗಿದೆ. ಇದು ಕೈಮಗ್ಗದ ಉತ್ಪನ್ನ, ಅಂದರೆ ಕುಶಲಕರ್ಮಿಗಳು ಇಂತಹ ಸೀರೆಗಳನ್ನು ನೇಯಲು ಗಂಟೆಗಟ್ಟಲೆ ಸಮಯ ಕಳೆಯುತ್ತಾರೆ. ಈಗ ವಿಷ್ಣುಪುರದಲ್ಲಿ ಇದೆಲ್ಲವೂ ನಾನು ಈಗ ಇರುವಂತಹ ತುಂಬಾ ಚಿಕ್ಕ ಸಂಸ್ಥೆಗಳಲ್ಲಿ ನಡೆಯುತ್ತದೆ ಮತ್ತು ಒಂದು ಸೀರೆಯನ್ನು ನೇಯಲು ದಿನಗಟ್ಟಲೆ ತೆಗೆದುಕೊಳ್ಳುತ್ತದೆ. ಹಾಗಾಗಿ ನೀವು ದೊಡ್ಡ ಪಟ್ಟಣಗಳು ಮತ್ತು ನಗರಗಳಲ್ಲಿ ಧರಿಸುವುದು ಇಲ್ಲಿಂದ, ಈ ಚಿಕ್ಕ ಕಾರ್ಯಾಗಾರಗಳಿಂದ ಬರುತ್ತದೆ. ನನ್ನೊಂದಿಗೆ ಇಲ್ಲೊಬ್ಬ ಮಹನೀಯರಿದ್ದಾರೆ. ಇವರು ಬಾಲುಚರಿ ರೇಷ್ಮೆ ಮತ್ತು ಸೀರೆಗಳ ವ್ಯವಹಾರ ಮಾಡುತ್ತಾರೆ. ನಿಮ್ಮ ಹೆಸರೇನು? ರಾಜು ಪಾಲ್. ಇದನ್ನು ಹೇಳಿ ನಮ್ಮ ವೀಕ್ಷಕರಿಗಾಗಿ ವಿವರಿಸಿ, ಈಗ ಇಲ್ಲಿ ಏನಾಗುತ್ತಿದೆ ಎಂದು. ಇದು ಯಾವ ರೀತಿ ಕೆಲಸ ನಡೆಯುತ್ತಿದೆ? ಯಾವ ರೀತಿ ನೋಡ್ತಾ ಇದ್ದೀರಿ ಅಂದ್ರೆ, ಇದು ಕೈಮಗ್ಗದ ಸೀರೆ ಆಗಿದೆ. ಪೂರ್ತಿ ಬಲುಚರಿ ಆಗುತ್ತಿದೆ ಮತ್ತು ಬಲುಚರಿ ನಡೆಯುತ್ತಿದೆ. ಹಾಗಾಗಿ ನೀವು ಮಾಡಿಕೊಳ್ಳಿ. 400 ವರ್ಷಗಳಿಂದಂತೂ ವಿಷ್ಣುಪುರದಲ್ಲಿ ನಡೆಯುತ್ತಿದೆ ಮತ್ತು ಇದು ಶುದ್ಧ ಕೈಮಗ್ಗ. ಪೂರ್ತಿ ಜಗತ್ತಿಗೆ ಸೀರೆ ಹೋಗುತ್ತದೆ. ಅತ್ಯುತ್ತಮ ಗುಣಮಟ್ಟದ್ದು. ಇದರ ರೇಷ್ಮೆ ಕತನ್ ರೇಷ್ಮೆ. ಈ ರೇಷ್ಮೆ ಏನಿದೆ ಇದನ್ನ ಮಲ್ಬರಿ ರೇಷ್ಮೆ ಅಂತಾರೆ, ಕತನ್ ರೇಷ್ಮೆ ಅಂತಾರೆ. ತುಂಬಾ ಒಳ್ಳೆಯ ಗುಣಮಟ್ಟದ್ದು ಮತ್ತು ಇದರ ಸೀರೆಯ ಅಗಲ ಉದ್ದ ಅತ್ಯುತ್ತಮವಾಗಿದೆ. ಇದು ಇಡೀ ಜಗತ್ತಿಗೆ ಹೋಗುತ್ತದೆ. ಯಾವ ತರಹದ ಮೋಟಿಫ್ ನೀವು ಸೀರೆ ಮೇಲೆ ಮಾಡುತ್ತೀರಿ? ಯಾವ ತರಹದ ಮೋಟಿಫ್ ಇಂದು ಅವರು ಮೊದಲು ಶುರುವಾಗಿತ್ತು. ಆ ಕಾಲದಲ್ಲಿ ರಾಜ ಮಹಾರಾಜರ ಚಿತ್ರಗಳಿದ್ದವು. ಇದರ ನಂತರ ರಾಮಾಯಣ ಮಹಾಭಾರತದಲ್ಲಿ ಬಂದಿದೆ. ಈಗ ರಾಮಾಯಣ ಮಹಾಭಾರತ ನಡೆಯುತ್ತಿದೆ. ಆದ ಕೆಲವು ಸೀರೆಗಳಲ್ಲಿ ವಿಷ್ಣುಪುರದ ದೇವಸ್ಥಾನ ಏನಿದೆ, ಜೋಡ್ ಬಾಂಗ್ಲಾ, ರಾಜ್ಮಾನ್, ಆ ಎಲ್ಲ ವಿನ್ಯಾಸಗಳನ್ನು ಕೂಡ ಕೆಲವು ಸೀರೆಗಳಲ್ಲಿ ಕೆಲವು ನೇಕಾರರು ಹಾಕುತ್ತಿದ್ದಾರೆ. ಈ ಕೈಮಗ್ಗದ ಕೆಲಸವನ್ನು ನೀವು ಯಾವಾಗಿನಿಂದ ಮಾಡುತ್ತಿದ್ದೀರಿ ಅಣ್ಣ? ಹೇಳಿದ್ನಲ್ಲ, 20 ವರ್ಷ ಮಾಡ್ತಿದ್ದೆ. ಮಧ್ಯದಲ್ಲಿ 10-15 ವರ್ಷ ಬಿಟ್ಟುಬಿಟ್ಟಿದ್ದೆ. ಯಾಕೆ ಬಿಟ್ಬಿಟ್ರಿ? ಮಾರುಕಟ್ಟೆ ಡೌನ್ ಇತ್ತು, ಕೆಲಸ ಆಗ್ತಿರ್ಲಿಲ್ಲ, ಹಾಗೆ ಹೊರಟೋದಿ ಸರ್. ಸರಿ, ಇದನ್ನು ಹೇಳಿ. ಈ ಸೀರೆ ಇದೆಯಲ್ಲ, ಇದನ್ನು ಮಾಡುವುದಕ್ಕೆ ನಿಮಗೆ ಒಂದು ಸೀರೆ ಮಾಡುವುದಕ್ಕೆ ಎಷ್ಟು ಸಮಯ ಹಿಡಿಯುತ್ತದೆ? ಸೀರೆ ಮಾಡೋದಕ್ಕೆ ಕೈಯ ಸ್ಪೀಡ್ ಎಷ್ಟಿದೆಯೋ ಅಷ್ಟು. 3-4 ದಿನದ್ದು 2-2.5 ದಿನದಲ್ಲಿ ಆಗಿ ಹೋಗುತ್ತೆ. ಕೆಲವರಿಗೆ 3 ದಿನ ಹಿಡಿಯುತ್ತೆ, ಕೆಲವರಿಗೆ 4 ದಿನ ಹಿಡಿಯುತ್ತೆ. ಮತ್ತು ನಿಮಗೆ ಒಂದು ಸೀರೆಗೆ ಎಷ್ಟು ಕೂಲಿ ಸಿಗುತ್ತದೆ? ಕೂಲಿ ಡಿಸೈನ್ ಮೇಲೆ ಅವಲಂಬಿಸಿರುತ್ತೆ. ನಮಗೆ ಒಂದು ಸೀರೆಗೆ 2,000 ರೂಪಾಯಿ ಸಿಗುತ್ತೆ. ಒಬ್ಬ ವ್ಯಕ್ತಿಗೆ ಒಬ್ಬ ಮನುಷ್ಯ ಅಲ್ಲ, 2 ಮನುಷ್ಯರು. ಸರಿ, ನೀವಿಬ್ರೂ ಸೇರಿ ಕೆಲಸ ಮಾಡೋದು? ಸೇರಿ ಕೆಲಸ ಮಾಡ್ತೀವಿ. 2 ಮನುಷ್ಯರಿಗೆ 2,000 ಸಿಗುತ್ತದೆ. ನಿಮ್ಮ ವರ್ಕಿಂಗ್ ಕಂಡೀಷನ್ಸ್ ನಲ್ಲಿ ಏನು ವ್ಯತ್ಯಾಸ ಬಂದಿದೆ? ನೀವು ಯಾವ ರೀತಿ ಕೆಲಸ ಮಾಡ್ತೀರೋ, ನೀವು ಇಷ್ಟು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀರಾ, ಏನು ವ್ಯತ್ಯಾಸ ಬಂದಿದೆ? ಈಗೇನು ಚೆನ್ನಾಗಿದೆ? ಎಲ್ಲರೂ ಹೇಳ್ತಾರೆ, ಏನೂ ಇಲ್ದಿದ್ರೆ ಒಂದೇ ಲೈನ್ ಒಳ್ಳೆಯದು, ಆ ಕೆಲಸದಿಂದ ನಾವು ಬದುಕಬಹುದು. ಅದನ್ನು ನಾವು ಕೆಲಸಕ್ಕೆ ಬಳಸ್ತೇವೆ, ಏನೂ ಉಳಿತಾಯ ಆಗುವುದಿಲ್ಲ. ಒಂದು ಮಾತು ಹೇಳಿದಾದ, ಹೊರಗಡೆ ನಾನು ನೋಡಿದೆ, ಬಿಜೆಪಿ ಅವರದೂ ಇದೆ, TMC ಅವರದೂ ಇದೆ. ನಿಮ್ಮ ಪ್ರಕಾರ ಇಲ್ಲಿ ಯಾರು ಮುಂದಿದ್ದಾರೆ? ನನಗನ್ಸುತ್ತೆ ಈ ಸರಿ ಈ ಪಾರ್ಟಿ ಎಲ್ರೂ ಏನಂತ ಹೇಳಿ, ನಿಮ್ಮ ಪ್ರಕಾರ ಯಾರು ಒಳ್ಳೇದು ಮಾಡ್ತಾರೋ ಅವರನ್ನೇ ಒಳ್ಳೆಯದು ಅಂತ ಹೇಳ್ತೀನಿ. ನಿಮಗೆ ಯಾರು ನಿಮಗಾಗಿ ಒಳ್ಳೇದು ಮಾಡಬಹುದು ಅಂತ ಅನ್ಸುತ್ತೆ? ನನ್ನ ಪ್ರಕಾರ ಹೇಳಿ, ನಾಚಿಕೆ ಪಡಬೇಡಿ, ಹೇಳಿ. ನನ್ನ ಪ್ರಕಾರ ಬಿಜೆಪಿ ಅಂತ ಹೇಳ್ತೀನಿ. ನೀವು ಇವರನ್ನು ಪ್ರತಿದಿನ ಕೆಲಸ ಮಾಡುವುದನ್ನು ನೋಡುತ್ತೀರಿ. ಮುಖ್ಯ ಸಮಸ್ಯೆಗಳು ಏನೇನು? ಇಲ್ಲಿನ ಮುಖ್ಯ ಸಮಸ್ಯೆ ಇದೆ, ಕಾರ್ಮಿಕರ ಕೊರತೆ ಆಗುತ್ತಿದೆ. ಈ ಕೆಲಸ ನಡೀತಾ ಇದೆಯಲ್ಲ, ಈ ಕೆಲಸಕ್ಕೆ ಹೊಸಬರು ಬರ್ತಾ ಇಲ್ಲ. ಆದ್ದರಿಂದ ಹೀಗಾಗುತ್ತಿದೆ. ಯಾಕೆಂದ್ರೆ ಒಂದೇ ಕೆಲಸ, ಒಂದೇ ರೀತಿ ಮತ್ತು ಯಾವುದೇ ರಜಾ ಭತ್ಯೆ ಇಲ್ಲ. ರಜಾ ಭತ್ಯೆ ಇದ್ದರೆ ಅದು ಅವನ ಕೂಲಿಯಿಂದ ಕಡಿತವಾಗುತ್ತದೆ. ಕೂಲಿ ಅಂದ್ರೆ ಅವನು ಯಾವ ದಿನ ಕೆಲಸ ಮಾಡ್ತಾನೋ ಆ ದಿನ ಕೆಲಸದ ಹಣ ಸಿಗುತ್ತದೆ. ರಾಜ್ಯ ಅಥವಾ ಕೇಂದ್ರದ ಯಾವುದಾದರೂ ಯೋಜನೆಗಳು ಇವರಿಗಾಗಿ ಇವೆ? ಯಾವುದೇ ಯೋಜನೆ ಇಲ್ಲ. ಯಾರು ಮಾಲೀಕನಿದ್ದಾನೋ ಮಾಲೀಕನಿಗೆ ನೂಲನ್ನು ಕಡಿಮೆ ದರದಲ್ಲಿ ಸರ್ಕಾರಕ್ಕೆ ಕೊಡಬೇಕಾಗಿದೆ. ಯಾರು ಶಿಲ್ಪಿ ಇದ್ದಾನೋ, ಯಾರು ಶ್ರಮಿಕನಿದ್ದಾನೋ ಅವನಿಗೆ ಸರ್ಕಾರದಿಂದ ಯಾವುದಾದ್ರೂ ಭತ್ಯೆ ಬೇಕು. ನಾನು ಈ ಸಂಪೂರ್ಣ ಪ್ರಕ್ರಿಯೆಯ ಮತ್ತೊಂದು ಆಯಾಮವನ್ನು ಅನ್ವೇಷಿಸುತ್ತಿದ್ದೇನೆ. ಇದು ನೋಡ್ಲು ತುಂಬಾ ಆಸಕ್ತಿದಾಯಕವಾಗಿದೆ. ದಾದಾ, ನಿಮ್ಮ ಹೆಸರೇನು? ತಾರಾ ಗೋತೋಬೀಟ್. ದಾದಾ, ಹೇಳಿ, ಇಲ್ಲಿ ಏನಾಗುತ್ತಿದೆ? ನೋಡಲು ತುಂಬಾ ಚೆನ್ನಾಗಿ ಸುಂದರವಾಗಿ ಕಾಣುತ್ತಿದೆ, ಆದರೆ ಏನಾಗುತ್ತಿದೆ? ನಮ್ಮ ಬಾಲುಚರಿ, ಸ್ವರ್ಣಚರಿ ಸೀರೆಗಳನ್ನು ತಯಾರಿಸಲಾಗ್ತದಲ್ಲ, ಅದರ ಜೋಡಣೆ ಇಲ್ಲಿ ತಯಾರಾಗ್ತಿದೆ. ಆ ಜೋಡಣೆ ಮಾಡಲು ಒಂದೊಂದು ಜಾಗದಲ್ಲಿ ತುಂಬಾ ಕ್ಯೂಗಳನ್ನ ಅಥವಾ ದಾರಗಳನ್ನ ತಯಾರಿಸಬೇಕಾಗ್ತದೆ. ಈ ಒಂದೊಂದು ಫನಾಲಿಯನ್ನ ತಿರುಗಿಸಿ ನಾವು ಒಟ್ಟು ಸುಮಾರು 2,500 ದಾರಗಳನ್ನು ತಯಾರಿಸಬೇಕಾಗುತ್ತೆ. ಇದನ್ನ ಹೇಳಿ, ಈಗ ಈ ಕೆಲಸದಲ್ಲಿ ಮಜಾ ಉಳಿದಿದೆಯೋ ಇಲ್ಲವೋ? ಹೌದು, ಮೊದಲು ಖುಷಿ ಇತ್ತು, ತುಂಬಾನೇ ಖುಷಿ ಇತ್ತು. ಈಗ ದಿನದಿಂದ ದಿನಕ್ಕೆ ನಮ್ಮ ಸಂಪಾದನೆ, ಹೊಟ್ಟೆಪಾಡು ನಡೆಸಿಕೊಂಡು ಹೋಗಲು ತುಂಬಾ ಕಷ್ಟವಾಗುತ್ತಿದೆ.
ಯಾಕೆ? ಈಗ ಕಚ್ಚಾ ದಾರದ ಬೆಲೆ ತುಂಬಾ ಹೆಚ್ಚಾಗುತ್ತಿದೆ ಮತ್ತು ಅದಕ್ಕೆ ಹೋಲಿಸಿದ್ರೆ ನಾವು ತಯಾರಿಸುವ ಬಾಲುಚರಿ ಅಥವಾ ಸ್ವರ್ಣಚರಿ ಸೀರೆಗಳಿಗೆ ಅಂತಹ ದುಡ್ಡೇನೂ ಸಿಗುತ್ತಿಲ್ಲ. ಈ ಸಂಪೂರ್ಣ ಬೀದಿಯಲ್ಲಿ ಇದೇ ರೀತಿಯ ಕೈಮಗ್ಗದ ಕಾರ್ಯಾಗಾರಗಳಿವೆ. ಅವೆಲ್ಲವೂ ಅಕ್ಷರಶಃ ಸಣ್ಣ ಗೂಡುಗಳಂತಿವೆ. ಆದರೆ ನಾನು ಈ ಪ್ರದೇಶದ ರಾಜಕೀಯದ ಬಗ್ಗೆ ರಾಜು ಅವರೊಂದಿಗೆ ಸ್ವಲ್ಪ ಮಾತನಾಡಲಿದ್ದೇನೆ. ರಾಜು, ಒಂದು ವಿಷಯವನ್ನು ನಿಮ್ಮಿಂದ ತಿಳಿದುಕೊಳ್ಳಲು ಬಯಸುತ್ತೇನೆ. ನಾನು ನಿಮ್ಮನ್ನು ಕೇಳುತ್ತಿದ್ದೆ, ನಿಮ್ಮ ಪ್ರಕಾರ ಈ ಜನರ ತೊಂದರೆಯನ್ನು ಯಾರು ಪರಿಹರಿಸಬಲ್ಲರು? ಟಿಎಂಸಿ ಅಥವಾ ಬಿಜೆಪಿ? ನೋಡಿ, ಇದನ್ನು ಪರಿಹರಿಸಲು ನಿಮಗೆ ಎಡಪಕ್ಷ ಬೇಕು ಮತ್ತು ಹೆಚ್ಚಿನ ಅಭಿವೃದ್ಧಿಗಾಗಿ ಎಡಪಕ್ಷದವರೇ ಇದನ್ನು ಮಾಡಬಲ್ಲರು. ಒಂದು ವೇಳೆ ನೀವು ನಿಮ್ಮ ಒಂದೆರಡು ಸೀರೆಗಳನ್ನು ನಮಗೆ ಒಳಗೆ ತೋರಿಸಿದರೆ, ಹಾಗಾಗಿ ಮುಗಿದ ಕೆಲಸದ ಬಗ್ಗೆ ಮತ್ತು ಆ ಮಗ್ಗಗಳಿಂದ ಈ ಸೀರೆಗಳು ಹೇಗೆ ಸಿದ್ಧವಾಗುತ್ತವೆ ಎಂಬುದರ ಕುರಿತು ನಾವು ಒಂದು ಕಲ್ಪನೆಯನ್ನು ಪಡೆಯಬೇಕು ಎಂದು ನಾನು ಭಾವಿಸುತ್ತೇನೆ. ಹಾಗಾಗಿ ರಾಜು ಕೆಲವು ಸೀರೆಗಳೊಂದಿಗೆ ನನ್ನ ಬಳಿ ಮರಳಿ ಬಂದಿದ್ದಾರೆ. ರಾಜು, ದಯವಿಟ್ಟು ಈ ಸೀರೆಯ ಬಗ್ಗೆ ನಮಗೆ ಸ್ವಲ್ಪ ತೋರಿಸಿ ಮತ್ತು ಇದು ಯಾವ ಮೋಟಿಫ್ ಎಂದು ಸ್ವಲ್ಪ ವಿವರಿಸಿ. ಮೋಟಿಫ್ ಇದೆ, ಉತ್ತಮ ನೌಕಾಬಿಲಾಸ್ ಆಗಿದೆ. ರಾಧಾಕೃಷ್ಣರ ಕತೆ ಏನಿದೆ, ಈ ವಿನ್ಯಾಸವನ್ನ ನೌಕಾಬಿಲಾಸ್ ಎಂದು ಕರೆಯುತ್ತಾರೆ ಮತ್ತು ಇದರಲ್ಲಿ ರಾಧಾಕೃಷ್ಣರ ವಿನ್ಯಾಸವಿದೆ. ಮತ್ತು ಬಾಡಿಯಲ್ಲಿ ನೀವು ನೋಡ್ತಿರೋದು ಒಂದು ಡಾಲ್ ಬೂಟಿಯಾಗಿದೆ. ಇದರಲ್ಲಿ ಮಾಲೆ ಹಿಡಿದುಕೊಂಡಿದೆ ಮತ್ತು ಸೆರಗು ಕೂಡ ರಾಮಾಯಣ ಮಹಾಭಾರತದ ಕಥೆಯಾಗಿದೆ. ಇದು ಪೂರ್ತಿ ರಾಮಾಯಣ ಮಹಾಭಾರತ. ಪೂರ್ತಿ ರಾಮಾಯಣ ಮಹಾಭಾರತದ ಕಥೆ ಇರುತ್ತದೆ. ಎಡಪಕ್ಷದ ಸರ್ಕಾರ ಏನಿತ್ತು ಆ ಸಮಯದಲ್ಲಿ ದೆಹಲಿ ಪ್ರದರ್ಶನ ನಡೆಯುತ್ತಿತ್ತು. ಎಲ್ಲಾ ಕಡೆಗಳಲ್ಲಿ ಪ್ರದರ್ಶನ ನಡೆಯುತ್ತದೆ. ಆ ಎಕ್ಸಿಬಿಷನ್ ಅಲ್ಲಿ ಯಾರು ಭಾಗವಹಿಸಬಹುದು ಅಂದ್ರೆ ನೇಕಾರರು, ನೇಗೆ ಮಾಡುವವರು. ಅವರಿಗೆ ಒಂದು ಸ್ಟೈಫಂಡ್ ಸಿಗುತ್ತೆ. ಸ್ಟೈಫಂಡ್ ವಿಷಯದಲ್ಲಿ ಬಹಳಷ್ಟು ಸ್ಟೈಫಂಡ್ ಸಿಗುತ್ತದೆ. ಆದರೆ ಈ ಸಮಯದಲ್ಲಿ ಏನಾಗುತ್ತಿದೆ, ಅದೇ ಎಕ್ಸಿಬಿಷನ್ ನಡೀತಿಲ್ಲ. ಎಕ್ಸಿಬಿಷನ್ಗೆ ಯಾರೂ ಹೋಗಲು ಬಯಸ್ತಿಲ್ಲ. ಅದಕ್ಕಾಗಿಯೇ ಸರ್ಕಾರ ಏನ್ ಕೂಲಿ ಕೊಡ್ತಿದೆ ಅಂದ್ರೆ ಒಬ್ಬ ವ್ಯಕ್ತಿಗೆ 75 ರೂಪಾಯಿ ಸ್ಟೈಫಂಡ್ ಕೊಡ್ತಿದೆ. 75 ರೂಪಾಯಿ. ಮತ್ತು ನಾವು ಸೀರೆಗಳನ್ನು ತಯಾರಿಸುವವರಿಗೆ ನಮಗೆ ಬರುವ ನೂಲು ಕಡಿಮೆ ಬೆಲೆಗೆ ಸಿಗಬೇಕು. ಈಗ ಈ ನೂಲು ಏನ್ ಬರ್ತಿದೆಯಲ್ಲ, ಈ ನೂಲು 1 ಕೆಜಿಗೆ 6,600 ದರವಿದೆ ಮತ್ತು ಹೊಕ್ಕಿನ ನೂಲು 6,600, ಹಾಸಿನ ನೂಲು 5,400. ಅದರ ವೆಚ್ಚವನ್ನು ಲೆಕ್ಕ ಹಾಕಿ ನೋಡಿದ್ರೆ ಒಂದು ಸೀರೆಗೆ ನಮಗೆ 400 ರೂಪಾಯಿ ಸಿಗುತ್ತದೆ. ಹಾಗಾಗಿ ಬಹಳ ಮುಖ್ಯವಾದ ಅಂಶಗಳನ್ನು ಪ್ರಸ್ತಾಪಿಸಲಾಗುತ್ತಿದೆ ಎಂದು ನಾನು ಭಾವಿಸುತ್ತೇನೆ ಮತ್ತು ಸಣ್ಣ ವ್ಯಾಪಾರಿಗಳು ಮತ್ತು ಉದ್ಯಮಿಗಳು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಎತ್ತಿ ತೋರಿಸುವುದು ಮುಖ್ಯವಾಗಿದೆ. ಏಕೆಂದರೆ ನಿಜವಾಗಿಯೂ ಅವರೇ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿರುವವರು. ದೊಡ್ಡ ವ್ಯಾಪಾರಿಗಳು ಬಹುಶಃ 4 ಅಥವಾ 5 ಜನರಿರಬಹುದು. ಹಾಗಾಗಿ ಆ ದೃಷ್ಟಿಯಲ್ಲಿ ಇಲ್ಲಿ ಸಮಸ್ಯೆಗಳಿವೆ ಮತ್ತು ಆ ಸಮಸ್ಯೆಗಳನ್ನು ಸರಿಪಡಿಸಬೇಕಾಗಿದೆ. ಮತ್ತು ಈ ಎಲ್ಲಾ ಜನರು ಬಹಳ ಸ್ಪಷ್ಟವಾಗಿ ವಿವರಿಸಿದಂತೆ ತೆಗೆದುಕೊಳ್ಳಬೇಕಾದ ಕ್ರಮಗಳು ಸರ್ಕಾರಗಳ ಮುಂದಿವೆ. ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದರೂ ರಾಜು ಅವರಂತಹ ಜನರಿಗೆ ಮತ್ತು ಬಿಷ್ಣುಪುರ ಹಾಗೂ ಬಂಗಾಳದ ಬೇರೆಡೆಗಳಲ್ಲಿರುವ ಎಲ್ಲಾ ನೇಕಾರರು ಮತ್ತು ಸಣ್ಣ ವ್ಯಾಪಾರಿಗಳು ಮತ್ತು ಉದ್ಯಮಿಗಳಿಗೆ ಹೆಚ್ಚಿನದನ್ನು ಮಾಡಲಾಗುವುದು ಎಂದು ಆಶಿಸಲಾಗುತ್ತದೆ.